ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಆ, ತುಂಬಾ ಕುತೂಹಲಕಾರಿ ಪದದ ಬಗ್ಗೆ. ದ್ರಾವಿಡ. ಹೌದು. ಈ ಪದ ಎಲ್ಲಿಂದ ಬಂತು? ಅಂದ್ರೆ ಇದರ ಅರ್ಥ ಏನು? ಇದು ಬರೀ ಭಾಷೆನಾ ಅಥವಾ ಜನಾಂಗ, ಪ್ರದೇಶ ಹೀಗೆ ಬೇರೆ ಅರ್ಥಗಳು ಇವೆಯಾ? ಖಂಡಿತ ಇದು ತುಂಬಾ ಆಳವಾದ ವಿಷಯ. ನಮ್ಮ ಹತ್ರ ಇರೋ ಕೆಲವು ಆಡಿಯೋ ಮೂಲಗಳನ್ನ ಇಟ್ಕೊಂಡು ಈ ಪದದ ವ್ಯುತ್ಪತ್ತಿ, ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ? ಖಂಡಿತವಾಗಿ. ಯಾಕಂದ್ರೆ ದ್ರಾವಿಡ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಒಂದು ಪ್ರಮುಖ ಭಾಷಾ ಕುಟುಂಬ. ಹೌದು. ಆದ್ರೆ ಈ ಪದ ಹೇಗೆ ಬಂತು, ಅದರ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಇನ್ನೂ ಪಕ್ಕಾ ಅಂತ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅನ್ನೋದೇ ಒಂದು ಸ್ವಾರಸ್ಯ. ಅದೇ ಮೊದಲೇ ಗೊಂದಲ ಅಲ್ವಾ? ಅಂದ್ರೆ ದ್ರಾವಿಡ ಅಂದ್ರೆ ಭಾಷಾ ಸೂಚಕನ, ಜನಾಂಗ ಸೂಚಕನ ಅಥವಾ ಪ್ರದೇಶವಾಚಕನ? ಹೌದು, ಈ 3 ಆಯಾಮಗಳಲ್ಲೂ ಚರ್ಚೆ ಇದೆ. ಒಂದು ಮುಖ್ಯವಾದ ವಾದ ಏನಪ್ಪಾ ಅಂದ್ರೆ, ಹೇಳಿ. ಮೊದಲು ಈ ದ್ರಾವಿಡ ಅನ್ನೋ ಪದ ಬರೀ ತಮಿಳು ಭಾಷೆ ಅಥವಾ ತಮಿಳು ಜನರನ್ನು ಮಾತ್ರ ಸೂಚಿಸಲಿಕ್ಕೆ ಬಳಸ್ತಿದ್ರು ಅಂತ. ಓ, ಹಾಗಾ? ಆಮೇಲೆ ಅಂದ್ರೆ ಸುಮಾರು 19ನೇ ಶತಮಾನದಲ್ಲಿ ರಾಬರ್ಟ್ ಕಾಲ್ಡ್ವೆಲ್ ಅಂತ ಭಾಷಾ ವಿದ್ವಾಂಸರು ಬರ್ತಾರಲ್ಲ, ಹೌದು ಕೇಳಿದ್ದೀನಿ. ಅವರು ಈ ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಇವೆಲ್ಲ ಭಾಷೆಗಳ ನಡುವೆ ಇರೋ ಸಾಮ್ಯತೆಗಳನ್ನ ಗುರುತಿಸಿ ಈ ಇಡೀ ಗುಂಪಿಗೆ ದ್ರಾವಿಡ ಅಂತ ಹೆಸರಿಟ್ರು. ಇದನ್ನ ಕೆಲವರು ಹೇಗೆ ಅಂದ್ರೆ ಇದೊಂದು ಭಾವನಾತ್ಮಕವಾದ ಹೆಸರಿಡುವಿಕೆ ಅಂತಾರೆ. ಭಾವನಾತ್ಮಕವಾದ ಹೆಸರಿಡುವಿಕೆ ಅಂದ್ರೆ ಅದು ಆ ಭಾಷೆಗಳ ಒಳಗಿನಿಂದ ಬಂದ ಹೆಸರಲ್ಲ, ಬದಲಾಗಿ ಹೊರಗಿನಿಂದ ಆ ಗುಂಪನ್ನ ಗುರುತಿಸ್ಲಿಕ್ಕಾಗಿ ಇಟ್ಟ ಹೆಸರು ಅಂತ ಕೆಲವರ ಅಭಿಪ್ರಾಯ. ಓ, ಸರಿ ಸರಿ. ಹಾಗಾದ್ರೆ ಇದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳು ಇರ್ಬೇಕಲ್ಲ? ಖಂಡಿತ ಇದೆ. ಇನ್ನೊಂದು ವಾದ ಏನ್ ಹೇಳುತ್ತಂದ್ರೆ, ದ್ರಾವಿಡ ಅನ್ನೋದು ಮೊದಲಿಂದನೂ ಕೇವಲ ತಮಿಳಿಗೆ ಸೀಮಿತ ಆಗಿರಲಿಲ್ಲ, ಬದಲಾಗಿ ದಕ್ಷಿಣ ಭಾರತದ ಈ ಎಲ್ಲಾ ಸಂಬಂಧಪಟ್ಟ ಭಾಷೆಗಳ ಒಂದು ಸಾಮೂಹಿಕ ಪ್ರಜ್ಞೆಯನ್ನೇ ಅದು ಪ್ರತಿನಿಧಿಸುತ್ತಿತ್ತು ಅಂತ. ಇದು ನಿಜಕ್ಕೂ ಸ್ವಾರಸ್ಯಕರವಾಗಿದೆ. ಈಗ ಈ ಪದದ ಮೂಲದ ಬಗ್ಗೆನೇ ಬರೋಣ. ದ್ರಾವಿಡ ಅಂತ ಕೇಳಿದಾಗ ದ್ರ ಅನ್ನೋ ಶಬ್ದ ಇದೆಯಲ್ಲ, ಹೌದು, ಸಂಯುಕ್ತ ಅಕ್ಷರ. ಅದು ಸ್ವಲ್ಪ ಬೇರೆ ತರ ಅನಿಸುತ್ತೆ ಅಲ್ವಾ? ಇದು ದ್ರಾವಿಡ ಭಾಷೆಗಳದ್ದೇ ಪದನಾ? ಅದೇ, ಇಲ್ಲೊಂದು ಭಾಷಾ ವೈಜ್ಞಾನಿಕವಾಗಿ ಗಮನಿಸಬೇಕಾದ ಅಂಶ ಇದೆ. ಈ ದ್ರ ಇದೆಯಲ್ಲ, ಇದು ಒಂದು ವಿಜಾತೀಯ ಸಂಯುಕ್ತಾಕ್ಷರ. ಅಂದ್ರೆ ಬೇರೆ ಬೇರೆ ವ್ಯಂಜನಗಳು ಸೇರಿಯಾಗಿರೋದು. ಇಂಥ ಸಂಯುಕ್ತಾಕ್ಷರಗಳು ಮೂಲ ದ್ರಾವಿಡ ಪದಗಳ ಆರಂಭದಲ್ಲಿ ಸಾಮಾನ್ಯವಾಗಿ ಬರೋದಿಲ್ಲ. ಹೌದಾ? ಸಾಮಾನ್ಯವಾಗಿ ಇರೋದಿಲ್ವಾ? ಅಷ್ಟಾಗಿ ಕಂಡುಬರೋದಿಲ್ಲ. ಇದೊಂದು ದೊಡ್ಡ ಸುಳಿವು. ಇದರಿಂದಾಗಿ ಇದು ಬಹುಶಃ ಸಂಸ್ಕೃತ ಭಾಷೆಯಿಂದ ಬಂದಿರೋ ಶಬ್ದ ಇರಬಹುದು ಅಂತ ಕೆಲವು ವಿದ್ವಾಂಸರು ತುಂಬಾ ಬಲವಾಗಿ ವಾದಿಸ್ತಾರೆ. ಓಹೋ, ಸಂಸ್ಕೃತದಿಂದ ಬಂದಿರಬಹುದು ಅಂತ. ಹೌದು, ಈ ವಾದಕ್ಕೆ ಅದರದೇ ಆದ ಹಿನ್ನೆಲೆ, ಚರ್ಚೆಗಳೆಲ್ಲ ಇವೆ. ಹಾಗಾದ್ರೆ ಇದು ದ್ರಾವಿಡ ಮೂಲದ್ದೇ ಆಗಿರೋಕೆ ಸಾಧ್ಯತೆ ಇಲ್ವೇ? ಬೇರೆ ಸಿದ್ಧಾಂತಗಳೇ ಇಲ್ವಾ? ಇದೆ. ಅದಕ್ಕೂ ಕೆಲವು ಸಿದ್ಧಾಂತಗಳಿವೆ. ಹೇಗೆ ಅಂದ್ರೆ, ಭಾಷಾವಿಜ್ಞಾನಿಗಳು ತಮಿಳರ್ ಅನ್ನೋ ಪದ ಇದೆಯಲ್ಲ, ಹೌದು, ಅದೇ ಕಾಲಕ್ರಮೇಣ ಸ್ವಲ್ಪ ಬದಲಾಗಿ ಗ್ರೀಕ್ ಬರಹಗಳಲ್ಲಿ ದಮಿರಿಕ್ಸ್ ಅಥವಾ ದಮಿಜ್ ಅಂತ ಉಲ್ಲೇಖ ಆಗಿದೆ. ಹೌದಾ? ಅದರಿಂದ ಮುಂದೆ ದ್ರವಿಡ ಆಗಿ ಕೊನೆಗೆ ದ್ರಾವಿಡ ಆಗಿರಬಹುದು ಅಂತ ಒಂದು ಊಹೆ ಇದೆ. ಅಂದ್ರೆ ತಮಿಳ್ ಶಬ್ದದಿಂದಲೇ ಹೀಗೆ ಬದಲಾಗಿರಬಹುದು ಅಂತ. ಹೌದು, ಅಮಿಳ್ ಅನ್ನೋದೇ ಇದರ ಮೂಲ ರೂಪ ಅನ್ನೋ ವಾದಕ್ಕೆ ಇದರಿಂದ ಪುಷ್ಟಿ ಸಿಗುತ್ತೆ. ಇದು ಕೂಡ ಸಾಕಷ್ಟು ಜನ ಒಪ್ಪೋ ಒಂದು ವಾದ. ನೀವು ತಮಿಳ್ ಮೂಲ ಇರ್ಬೋದು ಅಂದ್ರೆ, ಹಾಗಾದ್ರೆ ಈ ತಮಿಳ್ ಅನ್ನೋ ಪದಕ್ಕೂ ಒಂದಕ್ಕಿಂತ ಹೆಚ್ಚು ಅರ್ಥ ಇದೆಯಾ? ಹೌದು, ಅದು ಕೂಡ ಒಂದು ಚರ್ಚೆಯ ಭಾಗವೇ. ತಮಿಳ್ ಪದಕ್ಕೆ 2 ತರಹದ ಅರ್ಥಗಳನ್ನು ನೋಡ್ತಾರೆ. ಹೇಗೆ? ಒಂದು ಸಂಕುಚಿತ ಅರ್ಥದಲ್ಲಿ, ಅಂದ್ರೆ ಕೇವಲ ತಮಿಳು ಭಾಷೆ ಅಥವಾ ತಮಿಳು ಜನ ಅಂತ. ಸರಿ. ಇನ್ನೊಂದು ವಿಶಾಲ ಅರ್ಥದಲ್ಲಿ, ಆಗ ಅದು ಬರೀ ತಮಿಳಿಗೆ ಸೀಮಿತ ಆಗದೆ ಇಡೀ ದ್ರಾವಿಡ ಭಾಷಾ ವರ್ಗವನ್ನೇ ಅದು ಸೂಚಿಸ್ತಿತ್ತು ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ. ಅಂದ್ರೆ ಒಟ್ನಲ್ಲಿ ದ್ರಾವಿಡ ಅನ್ನೋ ಒಂದು ಪದದ ಹಿಂದೆ ಅದರ ಮೂಲ, ಅದರ ಅರ್ಥ ಎಲ್ಲದರ ಬಗ್ಗೆನೂ ಹಲವು ಸಿದ್ಧಾಂತಗಳು, ಭಿನ್ನಾಭಿಪ್ರಾಯಗಳು ಇವೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಸಂಸ್ಕೃತ ಮೂಲ ಇರ್ಬೋದಾ ಅಥವಾ ತಮಿಳಿಂದ ಬಂದಿದ್ದ? ಅದರ ಅರ್ಥ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿದ್ಯಾ? ಖಂಡಿತವಾಗಿಯೂ. ಒಂದು ಪದದ ಕಥೆ ಎಷ್ಟು ಜಟಿಲವಾಗಿರ್ಬೋದು ಅಲ್ವಾ? ಅದು ಹೇಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಇತಿಹಾಸ, ನಮ್ಮ ಗುರುತು ಎಲ್ಲದರ ಜೊತೆ ಹೆಣೆದುಕೊಂಡಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಹೌದು. ಒಂದೇ ಪದಕ್ಕೆ ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಬೇರೆ ಬೇರೆ ಅರ್ಥಗಳು ಬರ್ತವೆ ಅನ್ನೋದೇ ಗಮನಿಸಬೇಕಾದ ವಿಷಯ. ನಿಜ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ
ಕೇಳುಗರಿಗೆ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಕೇಳೋಣವೇ? ಖಂಡಿತ. ಒಂದು ಪದದ ವ್ಯುತ್ಪತ್ತಿಯನ್ನ ಅಂದ್ರೆ ಅದರ ಮೂಲ, ಅದರ ಪ್ರಯಾಣವನ್ನ ತಿಳ್ಕೊಳೋದು, ಆ ಪದ ಪ್ರತಿನಿಧಿಸುವ ಸಮುದಾಯವನ್ನ ಅಥವಾ ಭಾಷೆಯನ್ನ ಅಥವಾ ಆ ಪರಿಕಲ್ಪನೆಯನ್ನೇ ನಾವು ಇನ್ನಷ್ಟು ಆಳವಾಗಿ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳೋಕೆ ಏಕ್ ಸಹಾಯ ಮಾಡ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ. ನಮಸ್ಕಾರ, ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ದ್ರಾವಿಡ ಭಾಷಾ ಕುಟುಂಬದ ಬಗ್ಗೆ, ಅದರ ವಿಂಗಡಣೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ? ಖಂಡಿತ ಖಂಡಿತ. ಈ ದ್ರಾವಿಡ ಭಾಷೆಗಳು ಅಂದ್ರೆ ಒಂದು ಕಾಲದಲ್ಲಿ ಬಹುಶಃ ಸಿಂಧೂ ನದಿ ಬಯಲಲ್ಲಿ ಅನ್ಸುತ್ತೆ ಒಂದು ಮೂಲ ಭಾಷೆಯಿತ್ತು. ಹೌದು, ಒಂದೇ ಮೂಲ ಭಾಷೆ. ಹೌದು. ಅದರಿಂದ ಸುಮಾರು ಒಂದು 75 ಭಾಷೆಗಳು ಹುಟ್ಕೊಂಡಿವೆ ಅಂತ ಅಂದಾಜು. 75? ಅದರಲ್ಲಿ 25 ಪ್ರಮುಖ ಅಂದ್ರಿ, ಉಳಿದ್ವು? ಹೌದು, 25 ಪ್ರಮುಖ ಅಂದ್ರೆ ಹೆಚ್ಚು ಜನ ಬಳಸುವ ಸಾಹಿತ್ಯ ಇರೋ ಭಾಷೆಗಳು. ಮಿಕ್ಕಿದ್ದು ಅಷ್ಟು ಪ್ರಚಲಿತದಲ್ಲಿಲ್ಲದ ಚಿಕ್ಕ ಸಮುದಾಯಗಳು ಬಳಸೋ ಭಾಷೆಗಳು. ಓಕೆ. ನಮ್ಮ ಇವತ್ತಿನ ಚರ್ಚೆ ಈ ಭಾಷೆಗಳನ್ನ ಹೇಗೆ ಗುಂಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ವಾ? ಕೇವಲ ಜಾಗದ ಮೇಲೆ ಅಲ್ಲ ಅನ್ರಿ. ಕರೆಕ್ಟ್. ಜಾಗಕ್ಕಿಂತ ಮುಖ್ಯವಾಗಿ ಆ ಭಾಷೆಗಳ ನಡುವಿನ ಹೋಲಿಕೆಗಳು. ಅಂದ್ರೆ ವ್ಯಾಕರಣದಲ್ಲಿ, ಶಬ್ದಗಳಲ್ಲಿ, ಧ್ವನಿಗಳಲ್ಲಿ. ಭಾಷಾ ಸಾಮ್ಯತೆ. ಅದೇ, ಭಾಷಾ ಸಾಮ್ಯತೆಯ ಆಧಾರದ ಮೇಲೆ 4 ಮುಖ್ಯ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಉತ್ತರ, ಮಧ್ಯ, ದಕ್ಷಿಣ ಮಧ್ಯ ಮತ್ತೆ ದಕ್ಷಿಣ ದ್ರಾವಿಡ ಅಂತ. ಸರಿ, ಹಾಗಾದ್ರೆ ಇದನ್ನೇ ಸ್ವಲ್ಪ ವಿವರವಾಗಿ ನೋಡೋಣ. ದಕ್ಷಿಣ ದ್ರಾವಿಡ ಗುಂಪಿನಿಂದ ಶುರು ಮಾಡೋಣವಾ? ಖಂಡಿತ. ದಕ್ಷಿಣ ದ್ರಾವಿಡ ಅಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಕನ್ನಡ, ತಮಿಳು, ಮಲಯಾಳಂ ಇವು ಮುಖ್ಯ ಭಾಷೆಗಳು. ಇವುಗಳಿಗೆ ಲಿಪಿ ಇದೆ, ಸಾಹಿತ್ಯ ಇದೆ. ಹೌದು, ದೀರ್ಘ ಇತಿಹಾಸ ಇದೆ. ತಮ್ಮದೇ ಆದ ಲಿಪಿ, ಗ್ರಂಥಗಳು, ಸಾಕಷ್ಟು ಹೋಲಿಕೆಗಳಿವೆ ಇವುಗಳ ನಡುವೆ. ಓಕೆ. ಇದೇ ಗುಂಪಲ್ಲಿ ತುಳು, ಕೊಡವ ಭಾಷೆಗಳು ಬರ್ತವೆ ಅಂತ ಕೇಳಿದ್ದೀನಿ. ಮತ್ತೆ ನೀಲಗಿರಿ ಬೆಟ್ಟದ ಕೋತ, ತೋದ ಭಾಷೆಗಳೂ ಕೂಡ. ಹೌದು ಹೌದು, ಅವು ಕೂಡ ದಕ್ಷಿಣ ಗುಂಪಿನಲ್ಲೇ ಸೇರ್ತವೆ. ಆದ್ರೆ ಇವುಗಳಲ್ಲಿ ಕೆಲವಕ್ಕೆ ಲಿಪಿ ಇಲ್ವಲ್ಲ, ಆದ್ರೂ ಒಂದೇ ಗುಂಪಿಗೆ ಹೇಗೆ? ಒಳ್ಳೆ ಪ್ರಶ್ನೆ. ಲಿಪಿ ಇಲ್ಲದೆ ಇರಬಹುದು, ಆದ್ರೆ ಅವುಗಳ ಮೂಲಧ್ವನಿಗಳು, ಕೆಲವು ಮೂಲ ಪದಗಳು, ವ್ಯಾಕರಣದ ಲಕ್ಷಣಗಳು ಇವು ಕನ್ನಡ, ತಮಿಳಿನ ಜೊತೆ ಹೋಲಿಕೆ ತೋರಿಸ್ತವೆ. ಓ, ಹಾಗಾಗಿ ಲಿಂಗ್ವಿಸ್ಟಿಕ್ ಎವಿಡೆನ್ಸ್ ಮೇಲೆ ಅಲ್ವಾ? ಎಕ್ಸಾಕ್ಟ್ಲಿ. ಭಾಷಾಶಾಸ್ತ್ರೀಯ ಆಧಾರದ ಮೇಲೆ ಅವುಗಳನ್ನು ಒಂದೇ ಗುಂಪಿಗೆ ಸೇರಿಸಲಾಗಿದೆ. ಇದು ಆ ಗುಂಪಿನ ಒಳಗಿನ ಡೈವರ್ಸಿಟಿ ಕೂಡ ತೋರಿಸುತ್ತೆ. ಸರಿ, ಅರ್ಥ ಆಯ್ತು. ಹಾಗಾದ್ರೆ ಮುಂದಿನ ಗುಂಪು ದಕ್ಷಿಣ ಮಧ್ಯ ದ್ರಾವಿಡ. ಇಲ್ಲಿ ತೆಲುಗು ಮುಖ್ಯ ಭಾಷೆ ಅಲ್ವಾ? ಹೌದು, ತೆಲುಗು ಪ್ರಮುಖ ಭಾಷೆ. ಆದ್ರೆ ಒಂದು ನಿಮಿಷ, ತೆಲುಗು ಅದು ಭೌಗೋಳಿಕವಾಗಿ ದಕ್ಷಿಣದಲ್ಲೇ ಇದೆಯಲ್ಲ, ಆಂಧ್ರ, ತೆಲಂಗಾಣ. ನಿಜ ನಿಜ, ಅದು ಜಿಯೋಗ್ರಾಫಿಕಲಿ ದಕ್ಷಿಣ ಭಾಗದಲ್ಲೇ ಇದೆ. ಆದರೆ ಭಾಷಾ ವಿಜ್ಞಾನಿಗಳು ನೋಡುವಾಗ ಕೆಲವು ಸ್ಪೆಸಿಫಿಕ್ ವ್ಯಾಕರಣದ ಅಂಶಗಳು, ಕೆಲವು ಕ್ರಿಯಾಪದ ರೂಪಗಳಾಗಿರ್ಬೋದು ಅಥವಾ ಧ್ವನಿ ಬದಲಾವಣೆಗಳ ಪ್ಯಾಟರ್ನ್ ಇರ್ಬೋದು, ಇವು ತೆಲುಗುನ್ನ ದಕ್ಷಿಣದ ಕನ್ನಡ, ತಮಿಳಿಗಿಂತ ಹೆಚ್ಚಾಗಿ ಗುಂಡಿ, ಕುಯಿ, ಕುವಿ, ಕೊಂಡ, ಮಂಡ ಈ ಭಾಷೆಗಳಿಗೆ ಹತ್ತಿರ ಮಾಡುತ್ತೆ ಅಂತ ಗುರುತಿಸಿದ್ದಾರೆ. ಓ, ಅಂದ್ರೆ ವ್ಯಾಕರಣದ ಸಾಮ್ಯತೆ ಇಲ್ಲಿ ಜಾಗಕ್ಕಿಂತ ಮುಖ್ಯ ಆಗ್ತಿದೆ. ಇಂಟ್ರೆಸ್ಟಿಂಗ್. ಹೌದು, ಭಾಷೆಯ ಆಂತರಿಕ ರಚನೆನೇ ಇಲ್ಲಿ ಕ್ಲಾಸಿಫಿಕೇಶನ್ಗೆ ಮುಖ್ಯ. ಸರಿ, ಈ ದಕ್ಷಿಣ ಮಧ್ಯ ಗುಂಪಲ್ಲಿ ಬೇರೆ ಭಾಷೆಗಳು ಅಂದ್ರೆ ಗೊಂಡಿ, ಕುಯಿ, ಕುವಿ ಇವೆಲ್ಲ? ಹೌದು, ಗೊಂಡಿ, ಕುಯಿ, ಕುವಿ, ಕೊಂಡ, ಮಂಡ ಈ ಭಾಷೆಗಳು ಕೂಡ ಇದೇ ಗುಂಪಿಗೆ ಸೇರ್ತವೆ. ಇನ್ನು ಮಧ್ಯ ದ್ರಾವಿಡ ಗುಂಪಿನ ಬಗ್ಗೆ ಹೇಳಿ. ಮಧ್ಯ ದ್ರಾವಿಡ ಗುಂಪಲ್ಲಿ ಬರೋ ಹೆಚ್ಚಿನ ಭಾಷೆಗಳು ಅಂದ್ರೆ ಕೋಲಾಮಿ, ನಾಯ್ಕಿ, ಗದಬ, ಓಲಾರಿ ಇವಕ್ಕೆಲ್ಲ ಲಿಪಿ ಇಲ್ಲ. ಲಿಪಿ ಇಲ್ಲದ ಭಾಷೆಗಳು ಇವು ಎಲ್ಲಿ ಕಂಡುಬರ್ತವೆ? ಇವು ಮುಖ್ಯವಾಗಿ ಮಧ್ಯ ಭಾರತದ ಕೆಲವು ಭಾಗಗಳಲ್ಲಿ, ಒಡಿಶಾ, ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದ ಗಡಿ ಪ್ರದೇಶಗಳು ಈ ಕಡೆ. ಓಕೆ. ಇವು ದಕ್ಷಿಣದ ಭಾಷೆಗಳಿಗಿಂತ ಸ್ವಲ್ಪ ಭಿನ್ನವಾಗಿರ್ತವೆ ಅಂದ್ಹಾಗೆ? ಹೌದು, ಅವುಗಳದೇ ಆದ ಕೆಲವು ಯುನೀಕ್ ಲಕ್ಷಣಗಳನ್ನ ಹಂಚಿಕೊಳ್ತವೆ. ಸರಿ, ಈಗ ಕೊನೆಯದಾಗಿ ಉತ್ತರ ದ್ರಾವಿಡ ಗುಂಪು. ಇದು ಬಹಳ ಕುತೂಹಲಕಾರಿ ಅಂತೆ ಕೇಳಿದ್ದೀನಿ. ಹೌದು, ಖಂಡಿತ. ಉತ್ತರ ದ್ರಾವಿಡ ಗುಂಪಲ್ಲಿ ಮುಖ್ಯವಾಗಿ ಬ್ರಾಹುವಿ, ಮಾಲ್ತೋ ಮತ್ತೆ ಕುರುಕ್ ಅಥವಾ ಒರಾವಣ್ ಅಂತನೂ ಕರೀತಾರೆ, ಹಾಗೂ ಡಾಂಗರ್ ಅನ್ನೋ ಭಾಷೆಗಳು ಬರ್ತವೆ. ಬ್ರಾಹುಯಿ, ಇದ್ರ ಬಗ್ಗೆ ವಿಶೇಷತೆ ಏನು? ಇಲ್ಲಿರೋ ಅತ್ಯಂತ ಆಶ್ಚರ್ಯದ ವಿಷಯ ಅಂದ್ರೆ ಈ ಬ್ರಾಹುಯಿ ಭಾಷೆ ಅದು ಇವತ್ತಿಗೂ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಳಕೆಯಲ್ಲಿದೆ. ಪಾಕಿಸ್ತಾನದಲ್ಲಿ ದ್ರಾವಿಡ ಭಾಷೆನಾ? ನಿಜವಾಗ್ಲೂ? ಹೌದು, ಇದು ದ್ರಾವಿಡ ಭಾಷಾ ಕುಟುಂಬ ಎಷ್ಟು ವಿಶಾಲವಾಗಿ ಹರಡಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದು ಪ್ರಾಚೀನ ಕಾಲದ ವಲಸೆಗಳ ಬಗ್ಗೆ ಏನಾದ್ರೂ ಸೂಚಿಸ್ತಾ? ಖಂಡಿತವಾಗಿಯೂ. ಬ್ರಾಹುಯಿಯ ಇರುವಿಕೆ, ದ್ರಾವಿಡರ ಮೂಲ, ಅವರ ವಲಸೆ
ಈ ಬಗ್ಗೆ ನಡೆಯೋ ಚರ್ಚೆಗಳಲ್ಲಿ ಇದು ಬಹಳ ಮುಖ್ಯವಾದ ಪಾಯಿಂಟ್. ಇನ್ನು ಮಾಲ್ತೋ, ಕುರುಕ್. ಮಾಲ್ತೋ ಮತ್ತು ಕುರುಕ್ ಭಾಷೆಗಳು ಪೂರ್ವ ಭಾರತದಲ್ಲಿ ಅಂದ್ರೆ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಆ ಕಡೆ ಕಂಡುಬರ್ತವೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಂಗಡಣೆಯನ್ನು ನೋಡಿದ್ರೆ ಮೂಲ ದ್ರಾವಿಡದಿಂದ ಬಂದ ಭಾಷೆಗಳನ್ನ ಭಾಷೆಯ ಒಳಗಿನ ಸಾಮ್ಯತೆಗಳ ಆಧಾರದ ಮೇಲೆ 4 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಜಾಗಕ್ಕಿಂತ ಭಾಷೆಯ ವಿಕಾಸ ಮುಖ್ಯವಾಗಿದೆ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಇದೊಂಥರ ಭಾಷೆಗಳ ಫ್ಯಾಮಿಲಿ ಟ್ರೀ ಕಟ್ಟೋ ಪ್ರಯತ್ನ ಇದ್ದ ಹಾಗೆ. ಭಾಷೆಗಳ ನಡುವಿನ ಐತಿಹಾಸಿಕ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಹೌದು. ಇಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಮೂಡ್ಬೋದು. ಈ ಭಾಷೆಗಳ ವಿಂಗಡಣೆ, ಅವು ಹರಡಿರೋ ರೀತಿ, ಇದೆಲ್ಲ ನಮ್ಮ ಲಿಖಿತ ಇತಿಹಾಸದಲ್ಲಿ ಸಿಗದ ಪ್ರಾಚೀನ ಕಾಲದ ಜನರ ವಲಸೆ, ಸಂಪರ್ಕ, ಸಂಸ್ಕೃತಿ ವಿನಿಮಯದ ಬಗ್ಗೆ ಇನ್ನೇನು ಹೊಸ ವಿಷಯಗಳನ್ನ ತಿಳಿಸ್ಕೊಡ್ಬಹುದು? ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ. ಅದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯುತ್ತಲೇ ಇವೆ. ನಮಸ್ಕಾರ. ದ್ರಾವಿಡ ಭಾಷೆಗಳ ಒಂದು ವಿಶೇಷ ಜಗತ್ತಿದೆ ಅಲ್ವಾ? ಇಂದು ನಾವು ಈ ಭಾಷಾ ಕುಟುಂಬದ ಕೆಲವು ಮುಖ್ಯ ಲಕ್ಷಣಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮತ್ರ ಕೇಶಿರಾಜನ ಶಬ್ದಮಣಿ ದರ್ಪಣ, ರಾಬರ್ಟ್ ಕಾಲ್ಡ್ವೆಲ್ ಅವರ ಅಧ್ಯಯನಗಳು, ಈ ಥರದ ಕೆಲವು ಆಧಾರಗಳಿವೆ. ಹೌದು. ಮುಖ್ಯವಾಗಿ ಸಂಸ್ಕೃತದಂತಹ ಇಂಡೋ ಯುರೋಪಿಯನ್ ಭಾಷೆಗಳ ಜೊತೆ ಹೋಲಿಸಿ ನೋಡಿದ್ರೆ ಇವುಗಳ ಒಂದು ಏನಂತಾರೆ ಅನನ್ಯತೆ ಗೊತ್ತಾಗುತ್ತೆ. ಶುರು ಮಾಡೋಣವಾ? ಖಂಡಿತ ಖಂಡಿತ. ದ್ರಾವಿಡ ಭಾಷೆಗಳದ್ದು ತಮ್ಮದೇ ಆದ ಧ್ವನಿ ವ್ಯವಸ್ಥೆ ಇದೆ, ವ್ಯಾಕರಣ ರಚನೆ, ವಾಕ್ಯ ವಿನ್ಯಾಸ, ಎಲ್ಲದರಲ್ಲೂ ವೈಶಿಷ್ಟ್ಯಗಳಿವೆ. ಇವುಗಳನ್ನ ಗಮನಿಸೋದು ತುಂಬಾ ಕುತೂಹಲಕಾರಿ. ಸರಿ, ಹಾಗಾದ್ರೆ ಮೊದಲು ಧ್ವನಿಗಳಿಂದಾನೇ ಶುರು ಮಾಡೋಣ. ಧ್ವನಿ ವ್ಯವಸ್ಥೆ. ಈಗ ದ್ರಾವಿಡ ಭಾಷೆಗಳಲ್ಲಿ ಹೃಸ್ವ ಎ ಮತ್ತೆ ಓ ಸ್ವರಗಳಿವೆ ಅಂತಾರಲ್ಲ, ಸಂಸ್ಕೃತದಲ್ಲಿ ಇವು ಇಲ್ಲ. ಅಲ್ಲಿ ಬರೀ ದೀರ್ಘ ಎ ಓ ಮಾತ್ರ. ಇದು ದೊಡ್ಡ ವ್ಯತ್ಯಾಸ ಅಲ್ವಾ? ನಿಜಕ್ಕೂ ಇದು ಬಹಳ ಮುಖ್ಯವಾದ ಅಂಶ. ಈ ಹೃಸ್ವ ಸ್ವರಗಳು ಅಂದ್ರೆ ಎ ಮತ್ತೆ ಓ, ಇವು ದ್ರಾವಿಡದ ಮೂಲ ಧ್ವನಿ ವ್ಯವಸ್ಥೆಯ ಭಾಗ ಅಂತ ಪರಿಗಣಿಸಲಾಗುತ್ತೆ. ಹಾಗೆಯೇ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿರುವ ಋ, ಐ, ಔ ತರಹದ ಸಂಧ್ಯಾಕ್ಷರಗಳು ಅಂದ್ರೆ 2 ಸ್ವರಗಳು ಸೇರಿ ಆಗೋ ಧ್ವನಿಗಳು, ಅವು ಮೂಲ ದ್ರಾವಿಡದಲ್ಲಿ ಇರ್ಲಿಲ್ಲ ಅಂತಾನೆ ವಾದ ಇದೆ. ಓ ಹೌದಾ? ವ್ಯಂಜನಗಳ ವಿಷಯದಲ್ಲೂ ಇದೇ ರೀತಿ ವ್ಯತ್ಯಾಸಗಳಿವೆಯಾ? ಖಂಡಿತ ಇವೆ. ಇದು ಕೂಡ ಬಹಳ ಮುಖ್ಯವಾದದ್ದು. ಮೂಲ ದ್ರಾವಿಡದಲ್ಲಿ ಅಂದ್ರೆ ಆರಂಭಿಕ ಹಂತದಲ್ಲಿ ಮಹಾಪ್ರಾಣ ವ್ಯಂಜನಗಳು. ಮಹಾಪ್ರಾಣ ಅಂದ್ರೆ ಖ ಘ ಆ ತರಹದ್ದ? ಹೌದು. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ ಈ ಹಾಕಾರ ಸೇರಿ ಉಚ್ಚರಿಸುವ ಧ್ವನಿಗಳು ಇರ್ಲಿಲ್ಲ ಅಂತ. ಹಾಗೇನೆ ಘೋಷ ವ್ಯಂಜನಗಳು ಗ, ಜ, ಡ, ದ, ಬ ಇವು ಪದದ ಶುರುವಿನಲ್ಲಿ ಬರ್ತಾ ಇರಲಿಲ್ಲ. ಅಂದ್ರೆ ಇವೆಲ್ಲ ಆಮೇಲ್ ಬಂದ್ವಾ? ಬಹುಶಃ ಸಂಸ್ಕೃತದ ಪ್ರಭಾವದಿಂದ? ಹೌದು, ಹಾಗೆ ಊಹಿಸಬಹುದು. ಸಂಸ್ಕೃತ ಅಥವಾ ಬೇರೆ ಇಂಡೋ ಆರ್ಯನ್ ಭಾಷೆಗಳ ಸಂಪರ್ಕದಿಂದ ಕಾಲಕ್ರಮೇಣ ಸೇರ್ಕೊಂಡಿರಬಹುದು. ಹಾಗಾದ್ರೆ ದ್ರಾವಿಡದ್ದೇ ಆದ ವಿಶೇಷ ಧ್ವನಿಗಳು? ಖಂಡಿತ ಇವೆ. ಳ ಇದೆಯಲ್ಲ, ಅದು ದ್ರಾವಿಡಕ್ಕೆ ವಿಶಿಷ್ಟ. ಹಳೇ ಕನ್ನಡದಲ್ಲಿ ಳ ಕೂಡ ಇತ್ತು, ಕುಳಲ್ ಅಂತ. ಈಗ ತಮಿಳು, ಮಲಯಾಳಂನಲ್ಲಿ ಇದೆ. ಹೌದು ಹೌದು. ಆದರೆ ಸಂಸ್ಕೃತದ ಶ, ಶ, ಹ ವ್ಯಂಜನಗಳು ಮೂಲ ದ್ರಾವಿಡದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಓ, ಇನ್ನು ಈ ಕೆಂಬಳಕು ಇದ್ದಿದ್ದು ಚಂಬಳಕು ಆಗೋದು, ಕೆಳದಿ ಚೆಳದಿ ಆಗೋದು, ಈ ಥರದ ಬದಲಾವಣೆಗಳು, ಅದನ್ನ ತಾಲ್ಯವೀಕರಣ ಅಂತಾರಲ್ವಾ? ಹೌದು, ತಾಲ್ಯವೀಕರಣ. ಕಾಕಾರ ಚಾಕಾರ ಆಗೋದು, ಗಾಕಾರ ಜಾಕಾರ ಆಗೋದು, ಇವೆಲ್ಲ ದ್ರಾವಿಡ ಭಾಷೆಗಳ ಒಳಗೆ ನಡೆದ ಸಹಜವಾದ ಧ್ವನಿ ಬದಲಾವಣೆಗಳು. ಭಾಷೆ ಹೇಗೆ ಕಾಲಕ್ರಮೇಣ ಬದಲಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಸರಿ ಸರಿ. ಈಗ ವ್ಯಾಕರಣದ ಕಡೆಗೆ ಬರೋಣ. ಇಲ್ಲಿ ಲಿಂಗ ವ್ಯವಸ್ಥೆಯಂತೂ ಪೂರ್ತಿ ಬೇರೆನೇ ಅಲ್ವಾ? ದ್ರಾವಿಡದಲ್ಲಿ ಅರ್ಥ ಮುಖ್ಯ ಅಂದ್ರು, ಸಂಸ್ಕೃತದಲ್ಲಿ ಶಬ್ದದ ರೂಪವೇ ಮುಖ್ಯ ಅಂತ. ಇದನ್ನ ಸ್ವಲ್ಪ ವಿವರಿಸ್ತೀರಾ? ಹೌದು, ಇದು ಬಹಳ ದ್ರಾವಿಡ ಭಾಷೆಗಳ ಒಂದು ಪ್ರಮುಖ ಲಕ್ಷಣ. ಇಲ್ಲಿ ಮಹತ್ ಮತ್ತೆ ಅಮಹತ್ ಅಂತ ವಿಭಜನೆ ಮಾಡ್ತೀವಿ. ಮಹತ್, ಅಮಹತ್. ಹೌದು. ಮಹತ್ ಅಂದ್ರೆ ಬುದ್ಧಿಶಕ್ತಿ ಉಳ್ಳವರು, ಅಂದ್ರೆ ಮನುಷ್ಯರು, ಗಂಡ್ಸರು, ಹೆಂಗಸರು. ಉದಾಹರಣೆಗೆ ರಾಮ, ರಾಗಿಣಿ, ಅವನು, ಅವಳು. ಓಕೆ. ಅಮಹತ್ ಅಂದ್ರೆ ಬುದ್ಧಿಶಕ್ತಿ ಇಲ್ಲದ್ದು, ಅಂದ್ರೆ ವಸ್ತುಗಳು, ಪ್ರಾಣಿಗಳು ಇತ್ಯಾದಿ. ಗಡಿಯಾರ, ಮನೆ, ನಾಯಿ, ಅದು. ಇಲ್ಲಿ ಲಿಂಗ ನಿರ್ಧಾರ ಆಗೋದು ಅದರ ಅರ್ಥದಿಂದ, ಜೈವಿಕ ಲಿಂಗದಿಂದ. ಆದ್ರೆ ಸಂಸ್ಕೃತದಲ್ಲಿ ಹಾಗಲ್ಲ ಅಂತೀರಾ? ಹೌದು, ಅಲ್ಲಿ ಶಬ್ದದ ರೂಪವೇ ಮುಖ್ಯ. ಈಗ ನೋಡಿ, ದಾರ ಅನ್ನೋ ಶಬ್ದದ ಅರ್ಥ ಹೆಂಡತಿ,
ಆದ್ರೆ ಸಂಸ್ಕೃತದಲ್ಲಿ ಆ ಶಬ್ದ ಪುಲ್ಲಿಂಗ. ಹೌದಾ? ಹಾಗೇನೆ ಕಲತ್ರ ಅಂದ್ರೂ ಹೆಂಡ್ತಿನೇ, ಆದ್ರೆ ಆ ಶಬ್ದ ನಪುಂಸಕಲಿಂಗ. ಅಬ್ಬಬ್ಬಾ, ಇದು ನಿಜಕ್ಕೂ ವಿಚಿತ್ರ. ನಮ್ಮಲ್ಲಿ ಹಾಗಲ್ಲ. ಹೆಂಡತಿ ಅಂದ್ರೆ ಸ್ತ್ರೀಲಿಂಗಾನೇ ಮಹತ್ ಗುಂಪಿಗೆ ಸೇರುತ್ತೆ. ಹೌದು, ಅದೇ ವ್ಯತ್ಯಾಸ. ಇದು ದ್ರಾವಿಡ ಭಾಷಿಕರು ಜಗತ್ತನ್ನ ಹೇಗೆ ನೋಡ್ತಾರೆ, ಹೇಗೆ ವರ್ಗೀಕರಿಸ್ತಾರೆ ಅನ್ನೋದನ್ನ ತೋರಿಸುತ್ತೆ. ವಚನಗಳ ವಿಷಯದಲ್ಲೂ ವ್ಯತ್ಯಾಸ ಇದೆ ಅಲ್ವಾ? ಹ್ಮ್. ನಾವು ಏಕವಚನ ಬಹುವಚನ ಅಷ್ಟೇ ಬಳಸೋದು. ಫಲ ಫಲಗಳು. ಹೌದು. ದ್ರಾವಿಡದಲ್ಲಿ ಇಷ್ಟೇ. ಆದ್ರೆ ಸಂಸ್ಕೃತದಲ್ಲಿ ದ್ವಿವಚನ ಅಂತ ಇನ್ನೊಂದಿದೆ. ದ್ವಿವಚನ ಎರಡಕ್ ಮಾತ್ರನಾ? ಹೌದು. ಫಲಂ ಅಂದ್ರೆ ಒಂದು ಹಣ್ಣು, ಫಲೇ ಅಂದ್ರೆ ಎರಡು ಹಣ್ಣುಗಳು, ಫಲಾನಿ ಅಂದ್ರೆ 3 ಅಥವಾ ಅದಕ್ಕಿಂತ ಹೆಚ್ಚು ಹಣ್ಣುಗಳು. ಓ ಹಾಗೆ. ನಮ್ಮಲ್ಲಿ 2 ಹಣ್ಣುಗಳು ಅಂತಾನೆ ಹೇಳ್ತೇವೆ. ಕರೆಕ್ಟ್. ಈ ದ್ವಿವಚನ ಇಲ್ದಿರೋದು ದ್ರಾವಿಡದ ಇನ್ನೊಂದು ವೈಶಿಷ್ಟ್ಯ. ಇನ್ನು ಕ್ರಿಯಾಪದಗಳ ವಿಚಾರಕ್ಕೆ ಬಂದ್ರೆ, ದ್ರಾವಿಡದಲ್ಲಿ ಕರ್ತರಿ ಪ್ರಯೋಗ ಅಂದ್ರೆ ಆಕ್ಟಿವ್ ವಾಯ್ಸ್ ಅದೇ ಮುಖ್ಯ. ನಾನು ಪುಸ್ತಕವನ್ನು ಬರದೆ ಅಂತ ಹೇಳೋದು ಸಹಜ. ಹೌದು. ಕರ್ಮಡಿ ಪ್ರಯೋಗ ಅಂದ್ರೆ ಪ್ಯಾಸಿವ್ ವಾಯ್ಸ್, ಪುಸ್ತಕವು ನನ್ನಿಂದ ಬರೆಯಲ್ಪಟ್ಟಿತು ಅನ್ನೋದು ಅಷ್ಟು ಸಹಜವಾಗಿ ಇಲ್ಲ, ಅದು ಕಡಿಮೆ. ಬಹುಶಃ ಅದು ಅನುವಾದದ ಪ್ರಭಾವದಿಂದ ಅಥವಾ ನಂತರದ ಬೆಳವಣಿಗೆ ಇರಬಹುದು. ಜೊತೆಗೆ ಇಲ್ಲ ಮತ್ತೆ ಅಲ್ಲ ಅನ್ನೋ ನಿಷೇಧ ರೂಪಗಳು ಕೂಡ ದ್ರಾವಿಡದ್ದೇ ವಿಶೇಷತೆ ಅಂತಾರಲ್ಲ? ಹೌದು ಹೌದು. ಇಲ್ಲ ಅಂದ್ರೆ ಅಸ್ತಿತ್ವ ಇಲ್ಲದಿರೋದನ್ನ ಹೇಳೋಕೆ, ನಾನ್ ಎಕ್ಸಿಸ್ಟೆನ್ಸ್. ಅಲ್ಲ ಅಂದ್ರೆ ಗುಣ ಅಥವಾ ಗುರುತನ್ನ ನಿರಾಕರಿಸೋಕೆ, ನೆಗೇಷನ್. ಇದು ಕೂಡ ದ್ರಾವಿಡದೊಂದು ಪ್ರಮುಖ ಲಕ್ಷಣ. ಸರಿ, ಈಗ ಕೊನೆಯದಾಗಿ ವಾಕ್ಯ ರಚನೆ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಸಾಮಾನ್ಯವಾಗಿ ಕರ್ತೃ, ಕರ್ಮ, ಕ್ರಿಯಾಪದ ಈ ಕ್ರಮದಲ್ಲಿ ವಾಕ್ಯ ಇರುತ್ತಲ್ವಾ? SOV ಅಂತಾರಲ್ವಾ? ಹೌದು, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್. ಉದಾಹರಣೆಗೆ ತಾಯಿ ಕರ್ತೃ, ಮಗುವಿಗೆ ಕರ್ಮ, ಮುತ್ತಿಟ್ಟಳು ಕ್ರಿಯಾಪದ. ಇದು ಇಂಗ್ಲಿಷ್ನಂತಹ SVO ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಭಾಷೆಗಳಿಗಿಂತ ಬೇರೆ. ಇಂಗ್ಲಿಷ್ನಲ್ಲಿ ಮದರ್ ಕಿಸ್ಡ್ ದ ಬೇಬಿ ಅಂತಾರಲ್ಲ? ಹೌದು ಹೌದು. ಈ SOV ರಚನೆಯಿಂದಾಗಿ ನಮ್ಮ ವಾಕ್ಯಗಳಲ್ಲಿ ಕ್ರಿಯಾಪದ ಕೊನೆಗೆ ಬರುತ್ತೆ. ಹಾಗಾಗಿ ವಾಕ್ಯದ ಪೂರ್ತಿ ಅರ್ಥ ತಿಳಿಬೇಕಾದ್ರೆ ಕೊನೆಯವರೆಗೂ ಕಾಯ್ಬೇಕು. ಕ್ರಿಯಾಪದವೇ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ ಹಾಗೆ ದ್ರಾವಿಡ ಭಾಷೆಗಳ ಮುಖ್ಯ ಗುರುತುಗಳು ಅಂದ್ರೆ, 1, ವಿಶಿಷ್ಟವಾದ ಧ್ವನಿ ವ್ಯವಸ್ಥೆ, ಹೃಸ್ವ ಎ ಓ ಇರೋದು, ಳ ಳ ತರಹದ ವಿಶಿಷ್ಟ ವ್ಯಂಜನಗಳು, ಮೂಲದಲ್ಲಿ ಮಹಾಪ್ರಾಣ ಘೋಷ ವ್ಯಂಜನಗಳು ಇಲ್ಲದಿರೋದು. ಹೌದು. 2, ಅರ್ಥದ ಮೇಲೆ ನಿಂತ ಮಹತ್ ಅಮಹತ್ ಲಿಂಗ ವ್ಯವಸ್ಥೆ. 3, ದ್ವಿವಚನ ಇಲ್ಲದೆ ಬರೀ ಏಕವಚನ ಬಹುವಚನ ಇರೋದು. 4, ಕರ್ತರಿ ಪ್ರಯೋಗಕ್ಕೆ ಪ್ರಾಮುಖ್ಯತೆ. 5, ಸಾಮಾನ್ಯವಾಗಿ SOV ವಾಕ್ಯ ರಚನೆ. ಹೌದು, ನೀವು ಚೆನ್ನಾಗಿ ಸಾರಾಂಶ ಹೇಳಿದ್ರಿ. ಈ ಎಲ್ಲಾ ಲಕ್ಷಣಗಳು ಸೇರ್ಕೊಂಡು ದ್ರಾವಿಡ ಭಾಷೆಗಳಿಗೆ ಜಗತ್ತಿನ ಭಾಷೆಗಳಲ್ಲಿ ಒಂದು ಪ್ರತ್ಯೇಕವಾದ ಸ್ವತಂತ್ರವಾದ ಸ್ಥಾನವನ್ನ ಕೊಟ್ಟಿವೆ. ಹೌದು. ಇವುಗಳ ಅಧ್ಯಯನ ನಿಜಕ್ಕೂ ಭಾಷೆ ಹೇಗೆ ವಿಕಾಸ ಆಗುತ್ತೆ ಅನ್ನೋದನ್ನ ತಿಳಿಯೋಕೆ ಸಹಾಯ ಮಾಡುತ್ತೆ. ಖಂಡಿತ. ಸರಿ, ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟು ಹೋಗೋಣ. ಈ ಮೂಲಭೂತವಾದ ಭಾಷಾ ರಚನೆಗಳಿದೆಯಲ್ಲ, ಧ್ವನಿಗಳು, ವ್ಯಾಕರಣದ ರೀತಿ, ವಾಕ್ಯದ ಕ್ರಮ, ಇವೆಲ್ಲ ಆ ಭಾಷೆಯನ್ನ ಮಾತಾಡೋ ಜನರ ಆಲೋಚನಾ ಕ್ರಮದ ಮೇಲೆ ಅಥವಾ ಅವರ ಸಂಸ್ಕೃತಿಯ ಅಭಿವ್ಯಕ್ತಿಗಳ ಮೇಲೆ ಏನಾದ್ರೂ ಪ್ರಭಾವ ಬೀರ್ತಾ? ಹೇಗೆ ಬೀರಿರ್ಬೋದು? ಯೋಚಿಸ್ಬೇಕಾದ ವಿಷಯ ಅಲ್ವಾ? ನಿಜಕ್ಕೂ ಇದೊಂದು ಆಳವಾದ ಪ್ರಶ್ನೆ.